ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಎಲೆಕೋಸಿನ ಪಲ್ಯ ಮಾಡ್ತೀವಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಯಾವುದೇ ರೀತಿಯ ಗರಂ ಮಸಾಲ ಕೂಡ ಹಾಕಲ್ಲ. ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿ ಪಲ್ಯ ಮಾಡ್ತೀವಿ. ಇದು ಚಪಾತಿ, ರೊಟ್ಟಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಎಲೆಕೋಸನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸುಮಾರು ಅರ್ಧ kg ಅಷ್ಟಿದೆ. ನೋಡಿ, ಈ ಸೈಜಲ್ಲಿತ್ತು. ಕಟ್ ಮಾಡಿದ್ಮೇಲೆ ಇಷ್ಟೊಂದಾಗಿದೆ. ಜೊತೆಗೆ 2 ಆಲೂಗಡ್ಡೆನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಕೋಸು ಪಲ್ಯ. ಮತ್ತು ಜೊತೆಗೆ 3/4 ಕಪ್ಪಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೋಬೇಕು. ಜೀರಿಗೆ ಸಿಡಿದಾದ್ಮೇಲೆ ಇದಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯಿ ಮತ್ತು 1 ಟೀ ಸ್ಪೂನ್ ಅಷ್ಟು ಶುಂಠಿ ಎರಡನ್ನೂ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ನಾವು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಹಾಕ್ತಿಲ್ಲ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಇವಾಗ ಆಲೂಗಡ್ಡೆನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮೇಲೆ ಲೇಯರ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ಲೈಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಹಸಿ ಬಟಾಣಿ ಸೇರಿಸ್ಕೊಳ್ಳೋಣ. ಬಟಾಣಿ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಹಸಿ ಬಟಾಣಿ ಅಲ್ವಾ, ಆಲೂಗಡ್ಡೆ ಜೊತೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಹಸಿ ಬಟಾಣಿ ಇಲ್ಲ ಅಂದರೆ ಅದನ್ನ ಬೇಯಿಸ್ಬಿಟ್ಟು ಸಪ್ರೇಟಾಗಿ ಹಾಕಬೇಕಾಗುತ್ತೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 1/4 ಕಪ್ ಅಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಇದನ್ನು ಬೇಯಿಸ್ಕೋಬೇಕು. ಒಂದು 1/4 ಕಪ್ ನೀರು ಹಾಕಿದ್ರೆ ಸಾಕು. ಇವಾಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಆಲೂಗಡ್ಡೆನ ಒಂದು 90% ಬೇಯಿಸ್ಕೋಬೇಕು. ಇವಾಗ ಆಲೂಗಡ್ಡೆ ಮತ್ತು ಬಟಾಣಿ 90% ಅಷ್ಟು ಬೆಂದಿದೆ. ಮಿಕ್ಕಿದು ಕೋಸು ಹಾಕ್ತೀವಲ್ಲ, ಅವಾಗ ಅದ್ರ ಜೊತೆಗೆ ಬೆಂದೋಗುತ್ತೆ. ಇವಾಗ ಇದಕ್ಕೆ ಎಲೆಕೋಸು ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೇನೆ 1 ಟೊಮಾಟೊ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಟೊಮಾಟೊ ಸಾಕು, ಜಾಸ್ತಿ ಹುಳಿ ಇಡ್ಸಲ್ಲ ಈ ಪಲ್ಯಕ್ಕೆ. ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿನದ ಪುಡಿ ಮತ್ತು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನು ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಸೊ ಅಚ್ಕಾರದ ಪುಡಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು. ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಲ್ಯನ ತುಂಬ ಲೈಟಾಗಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ಗರಂ ಮಸಾಲ ಪುಡಿನೂ ಕೂಡ ಹಾಕಿಲ್ಲ. ಇವಾಗ ಒಂದು 2 ನಿಮಿಷ ಮಿಕ್ಸ್ ಮಾಡಾದಮೇಲೆ ಇದ್ರ ಕಲರು ಮತ್ತು ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಕೋಸನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದನ್ನು ಲೋ ಫ್ಲೇಮಲ್ಲಿ ಹಾಗೆ ಮುಚ್ಚಿಬಿಟ್ಟು ನಿಧಾನವಾಗಿ ಬೇಯಿಸ್ಕೋಬೋದು. ಮಧ್ಯೆ ಮುಚ್ಚಳ ತೆಗೆದ್ಬಿಟ್ಟು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಡ ಹಿಡಿದ್ಬಿಡುತ್ತೆ. ಇಲ್ಲ ಅಂದರೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ, ಬೇಗ ಆಗುತ್ತೆ. ಹಾಗೂ ಮಧ್ಯೆ ಮುಚ್ಚಳ ತೆಗೆದ್ಬಿಟ್ಟು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಡ ಹಿಡಿದ್ಬಿಡುತ್ತೆ. ನಾನು ಇದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಮಧ್ಯೆ ಮುಚ್ಚಳ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಕೋಸು, ಆಲೂಗಡ್ಡೆ, ಬಟಾಣಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಡ್ರೈ ಪಲ್ಯ ಮಾಡಿರೋದು. ನಿಮಗೆ ಸ್ವಲ್ಪ ಗೊಜ್ಜು ಥರ ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಇಡ್ಸೋಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಇವಾಗ ಈ ಪಲ್ಯ ರೆಡಿಯಾಗಿದೆ. ನೀವು ಸ್ಟಾರ್ಟಿಂಗಲ್ಲಿ ಟೊಮೊಟೊ ಹಣ್ಣು ಹಾಕಿಲ್ಲ ಅಂದರೆ ಈಗ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೋದು. ಇವಾಗ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಎಲೆಕೋಸಿನ ಪಲ್ಯ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ಅಥವಾ ಅನ್ನ ಸಾರು ಜೊತೆ ಸೈಡ್ ಡಿಶ್ ಆಗಿ ಇದನ್ನ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.